ಮುಖ್ಯಮಂತ್ರಿಗಳನ್ನ ಕಳೆದ 2-3 ದಿನಗಳ ಹಿಂದೆನೇ ಈ ವಿಚಾರಕ್ಕೆ ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ದು, ನೋಡ್ರಿ ಐಟಿ ಫೈಲ್ ಮಾಡ್ತಿರೋರು ಎಲ್ಲರೂ ಕೂಡ BPL ಕಾರ್ಡ್ ಇಟ್ಕೊಂಡ್ಬಿಟ್ಟಿದ್ದಾರೆ, ಕೊಡಬೇಕಾ ಅವ್ರಿಗೆ BPL ಕಾರ್ಡ್ನ ಸೌಲಭ್ಯಗಳನ್ನು? ಸರ್ಕಾರಿ ನೌಕರರೇ ಎಷ್ಟೋ ಮಂದಿ BPL ಕಾರ್ಡ್ ಇಟ್ಕೊಂಡ್ಬಿಟ್ಟಿದ್ದಾರೆ, ಕೊಡಬೇಕಾ ಅವ್ರಿಗೆ ಸೌಲಭ್ಯಗಳನ್ನು? ಪ್ರಶ್ನೆ ಸರಿಯಾಗೇ ಇದೆ, ಕೊಡಕೂಡ್ದು. ಯಾರೆಲ್ಲ ಅಕ್ರಮವಾಗಿ ತಮ್ಮ ಆದಾಯವನ್ನು ಮುಚ್ಚಿಟ್ಟು ಸರ್ಕಾರದ ಸೌಲಭ್ಯವನ್ನು ಪಡ್ಕೊಳ್ತಿದ್ದಾರೆ ಅದಕ್ಕೆ ಕಡಿವಾಣ ಹಾಕಲೇಬೇಕಾದ ಅನಿವಾರ್ಯತೆ ಇದೆ. ಆದರೆ ಸದ್ಯಕ್ಕೆ ಗೊಂದಲ ಅಂತ ಸೃಷ್ಟಿಯಾಗಿರೋದು ಈ ಪರಿಷ್ಕರಣೆ ಮಾಡೋ ಬರದಲ್ಲಿ ಎಲ್ಲೋ ಅಸಲಿ ಫಲಾನುಭವಿಗಳಾಗಬೇಕಾದವರಿಗೆ ಅರ್ಹತೆ ಇದ್ದವರಿಗೂ ಕೂಡ BPL ಕಾರ್ಡನ್ನು ರದ್ದು ಮಾಡಲಾಗಿದೆಯಾ ಅಂತೇಳಿ. ಈಗ 1-3 ಜನ ಮಹಿಳೆಯರು ಹೇಳೋದನ್ನು ನಾವು ಕೇಳಿಸ್ಕೊಳ್ತಿದ್ವಿ. ನಮ್ಮ ಮನೇಲಿ ಯಾರೂ ಸರ್ಕಾರಿ ನೌಕರರಿಲ್ಲ, ದಿನನಿತ್ಯ ಕೂಲಿ ಖಾಲಿ ಮಾಡೋರು, ಕೆಲವ್ರಿಗೆ ಮನೇಲಿ ದುಡ್ಡು ಹಾಕಲಿಕ್ಕೆ ಗಂಡು ದಿಕ್ಕಿಲ್ಲ, ನಾವು ಬಡವರಿದ್ದೀವಿ, ನಮಗೆ ದಿಕ್ಕಿಲ್ಲ, ರೇಷನ್ ಸಿಗ್ತಾ ಇತ್ತು, ಈಗ ರೇಷನ್ ಸಿಗ್ತಾ ಇಲ್ಲ, ದಯಮಾಡಿ ನಮಗೆ ರೇಷನ್ ಕಾರ್ಡ್ ವಾಪಸ್ ಕೊಡಿ. ಅವ್ರಿಗೆ ಈ ಪರಿಷ್ಕರಣೆ ಅರ್ಥ ಗೊತ್ತಿಲ್ಲ, BPL ಇಂದ APL ಅರ್ಥ ಗೊತ್ತಿಲ್ಲ, ಇನ್ಕಮ್ ಟ್ಯಾಕ್ಸ್ ಅರ್ಥ ಗೊತ್ತಿಲ್ಲ. ಇಂಥವರ ಕಾರ್ಡ್ಗಳು ರದ್ದಾಗಿದ್ದು ಯಾಕೆ? ಮುಖ್ಯಮಂತ್ರಿಗಳು ಮಾತನಾಡೋ ಸಂದರ್ಭದಲ್ಲಿ ಇನ್ನೊಂದು ಮಾತು ಹೇಳಿದ್ರು, ಫುಡ್ ಡಿಪಾರ್ಟ್ಮೆಂಟ್ ಆಹಾರ ಇಲಾಖೆಯಿಂದ ಸಂಪುಟಕ್ಕೆ ಇನ್ನೂ ಅಧಿಕೃತವಾದ ಪ್ರಸ್ತಾವನೆನೇ ಬಂದಿಲ್ಲ, ನಾವು ಯಾರೂ ಕೂಡ ಆರ್ಡರ್ ಕೊಟ್ಟಿಲ್ಲ ಕ್ಯಾನ್ಸಲ್ ಮಾಡಿ ಕಾರ್ಡ್ನ ಅಂಥೇಳಿ. ಹಾಗಾದರೆ ಈ ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತಿರೋದು ಯಾಕೆ? ಪ್ರಶ್ನೆ, ಗೊಂದಲ ಅನೇಕ ಇದೆ. ನೀವು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡೀಟೇಲ್ಸನ್ನು ಗಮನಿಸ್ತಾ ಹೋಗೋಣ. ಹೇಗಿದೆ ಸದ್ಯಕ್ಕೆ ಗೊಂದಲ ಪರಿಸ್ಥಿತಿ ಅನ್ನೋದನ್ನು. ನಕಲಿ BPL ಕಾರ್ಡ್ಗಳನ್ನು ನಿಲ್ಲಿಸ್ತಿದ್ದೀವಿ ಅನ್ನೋ ನೆಪದಲ್ಲಿ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಲಾಗ್ತಾ ಇದೆಯಾ? ಈಗ ಮಹಿಳೆಯರ ರಿಯಾಕ್ಷನ್ ಕೇಳಿಸ್ಕೊಂಡ್ವಿ. ಅವ್ರು ಹೇಳ್ತಾ ಇರೋದು ನೋಡಿದ್ರೆ ಹೌದು ಅನ್ನಿಸ್ತಾ ಇದೆ. ಕಲಬುರಗಿ ಜಿಲ್ಲೆಯಲ್ಲಿ ನಾವು ಜಿಲ್ಲಾವಾರು ಒಂದಷ್ಟು ಡೇಟಾವನ್ನು, ಜಿಲ್ಲಾವಾರು ಅಂಕಿಅಂಶವನ್ನು ಕಲೆ ಹಾಕೋ ಪ್ರಯತ್ನ ಕೂಡ ಮಾಡಿದ್ದೇವೆ. ಅದರ ಮೂಲಕ ಕಲಬುರಗಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅಕ್ರಮ BPL ಕಾರ್ಡ್ಗಳ ಪಟ್ಟಿ, ಇದು ಸರ್ಕಾರವೇ ಬಿಡುಗಡೆ ಮಾಡಿರುವ ಅಧಿಕೃತ ಡೀಟೇಲ್ಸ್. ಅತಿ ಹೆಚ್ಚು ಅಕ್ರಮ BPL ಕಾರ್ಡ್ ಹೊಂದಿರೋದು ಕಲಬುರಗಿ ಜಿಲ್ಲೆಯಲ್ಲಂತೆ. ಬರೋಬ್ಬರಿ 78,058 BPL ಕಾರ್ಡ್ಗಳು ಅಕ್ರಮ ಅಂತ ಗುರುತಿಸಲಾಗಿದೆ ಕೇವಲ ಕಲಬುರಗಿ ಜಿಲ್ಲೆಯಲ್ಲಿ. 78,058 ಅಕ್ರಮ BPL ಕಾರ್ಡ್ಗಳು ರದ್ದಾಗೋ ಸಾಧ್ಯತೆ ಇದೆ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅತಿ ಕಡಿಮೆ 8,346 BPL ಕಾರ್ಡ್ಗಳು ಅಕ್ರಮವಾಗಿ ಪಡೆಯಲಾಗಿದೆ ಅಂತ ಹೇಳಿ ಪಟ್ಟಿ ಮಾಡಲಾಗಿದೆ. ಬಹುತೇಕ ಈ ಕಾರ್ಡ್ಗಳು ರದ್ದಾಗೋ ಸಂಭವ ಹೆಚ್ಚೇ ಇದೆ. ಇನ್ನು 9 ಜಿಲ್ಲೆಗಳಲ್ಲಿ 50,000ಕ್ಕೂ ಅಧಿಕ ಅಕ್ರಮ BPL ಕಾರ್ಡ್ಗಳಿದೆ. 9 ಜಿಲ್ಲೆಗಳಲ್ಲಿ ಪ್ರತ್ಯೇಕವಾಗಿ ಒಂದೊಂದು ಜಿಲ್ಲೆಯಲ್ಲೂ ಕೂಡ 50,000ಕ್ಕೂ ಅಧಿಕವಾಗಿ BPL ಕಾರ್ಡನ್ನು ಪಡೆಯಲಾಗಿದೆ ಅನ್ನೋ ಆರೋಪ ಇದೆ. ಬೆಳಗಾವಿ, ಬೆಂಗಳೂರು, ಬೀದರ್, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಕೇವಲ ಇಷ್ಟು ಮಾತ್ರ ಅಲ್ಲ, ಕಲಬುರಗಿ, ಕೋಲಾರ, ಮೈಸೂರು, ಶಿವಮೊಗ್ಗ ಜಿಲ್ಲೆಯಲ್ಲಿ ಹೀಗೆ ಅಕ್ರಮ ಅಂತ ಹೇಳಿ ಪಟ್ಟಿ ಮಾಡಲಾಗಿರುವ ಕಾರ್ಡ್ಗಳು ರದ್ದಾಗೋ ಸಂಭವ ಹೆಚ್ಚಿದೆ. ಇನ್ನು 4-5 ಜಿಲ್ಲೆಗಳಲ್ಲಿ 10,000ಕ್ಕಿಂತ ಕಡಿಮೆ ಅಕ್ರಮ ಕಾರ್ಡ್ಗಳು ಬೆಳಕಿಗೆ ಬಂದಿದೆ, ಅದು ಕೂಡ ರದ್ದಾಗತ್ತೆ. ಈಗ ಆಲ್ರೆಡಿ ಅನೇಕ ಕಡೆಗಳಲ್ಲಿ ರದ್ದಾಗಿದೆ. ಬೆಂಗಳೂರು ಪೂರ್ವ, ಚಿಕ್ಕಬಳ್ಳಾಪುರ, ಕೊಪ್ಪಳ, ಯಾದಗಿರಿ ಈ ಜಿಲ್ಲೆಗಳಲ್ಲಿ 10,000ಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಅಕ್ರಮವಾಗಿ BPL ಕಾರ್ಡ್ಗಳನ್ನು ಪಡೆಯಲಾಗಿದೆ ಅನ್ನೋ ಮಾಹಿತಿ ಇದೆ. ಈ ಪಟ್ಟಿಯನ್ನು ಸರ್ಕಾರ ಹೊರಗಿಟ್ಟಿದೆ ಅಂತಂದರೆ ಯಾರೆಲ್ಲ ಅಕ್ರಮವಾಗಿ ಕಾರ್ಡನ್ನು ಪಡೆದಿದ್ದಾರೆ ಅಂತ ಹೇಳಿ ಪಟ್ಟಿ ಮಾಡಲಾಗಿದೆಯೋ ಆ ಎಲ್ಲರ ಕಾರ್ಡನ್ನು ಹೋಲ್ಡ್ ಅಥವಾ ಕ್ಯಾನ್ಸಲ್ ಮಾಡೋ ಸಾಧ್ಯತೆ ದಟ್ಟವಾಗಿದೆ. ಇನ್ನು ಅರ್ಧ ಗಂಟೆಗಳ ಕಾಲ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಶುರು ಮಾಡೋಣ ಇವತ್ತಿನ ಪಕ್ಕಾ ಪಾಲಿಟಿಕ್ಸನ್ನು ರಾಜಕೀಯ ವಿದ್ಯಮಾನಗಳ ಪೈಕಿ ಅತಿ ದೊಡ್ಡ ಸುದ್ದಿಯ ಮೂಲಕ. BPL APL ಕಾರ್ಡ್ಗಳ ಪರಿಷ್ಕರಣೆ ಹೆಸರಲ್ಲಿ ನಡೀತಾ ಇರುವ ಚಟುವಟಿಕೆ ಸದ್ಯಕ್ಕೆ ರಾಜ್ಯದಲ್ಲಿ ಬಡವರ ತಟ್ಟೆಗೆ ಕೈ ಹಾಕೋ ಪ್ರಯತ್ನ ಮಾಡಲಾಗ್ತಿದೆಯಾ ಸರ್ಕಾರದಿಂದ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಸರ್ಕಾರದ ಅನ್ನಭಾಗ್ಯಕ್ಕೆ ನಿಜಕ್ಕೂ ಯಾರಿಗೂ ಯೋಗವೇ ಇಲ್ವಾ ಅನ್ನೋ ರೀತಿಯ ಪರಿಸ್ಥಿತಿ. ಕರ್ನಾಟಕದಲ್ಲಿ 10 ಲಕ್ಷ, ಬರೋಬ್ಬರಿ 10 ಲಕ್ಷ BPL ಕಾರ್ಡ್ಗಳಿಗೆ ಆಪತ್ತು ಎದುರಾಗೋ ಲಕ್ಷಣಗಳು ದಟ್ಟವಾಗ್ತಾ ಇದೆ. ಅಕ್ರಮವಾಗಿ ಕಾರ್ಡನ್ನು ಪಡೆಯಲಾಗಿದೆ ಅನ್ನೋ ಪಟ್ಟಿಯಲ್ಲಿ ಗೌರ್ಮೆಂಟ್ ಲೆಕ್ಕ ಇದೆ, ಸರ್ಕಾರಿ ಲೆಕ್ಕ, ಬರೋಬ್ಬರಿ 10,97,621 BPL ಕಾರ್ಡ್ಗಳು. ಈ 10,97,621 ಕಾರ್ಡ್ಗಳಲ್ಲಿ ನಿಮ್ಮ ಮನೆಯ ಕಾರ್ಡ್ಗಳು ಇದೆಯಾ? ಒಮ್ಮೆ ಚೆಕ್ ಮಾಡ್ಕೊಂಡ್ಬಿಡಿ. ಅನೇಕರಿಗೆ ಇದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿ ಇಲ್ಲ. ಯಾವಾಗ ಹೋಗಿ ರೇಷನ್ ಕಾರ್ಡ್ ಇಟ್ಕೊಂಡು ಹೋಗಿ ರೇಷನ್ ಪಡೀಲಿಕ್ಕೆ ಅಂತ ಹೋದಾಗ ಅಥವಾ ಆರೋಗ್ಯ ಸಂಬಂಧಿ ಸೌಲಭ್ಯಗಳನ್ನು ಪಡೀಲಿಕ್ಕೆ ಅಂತ ಹೋದ ಸಂದರ್ಭದಲ್ಲಿ ನಿಮ್ಮ ಕಾರ್ಡ್ ಹೋಲ್ಡ್ ಆಗಿದೆ
ಅನ್ನೋ ಮಾಹಿತಿಯನ್ನ ನೀಡಲಾಗ್ತಾ ಇದೆ. ಬರೋಬ್ಬರಿ 10,97,621 ಕಾರ್ಡ್ಗಳು ಅಕ್ರಮ ಅಂತ ಹೇಳಿ ಪಟ್ಟಿ ಮಾಡಿದೆ ಸರ್ಕಾರ. ಬಡವರ BPL ಕಾರ್ಡ್ಗಳಿಗೆ ಇನ್ನು ಮುಂದೆ ರೇಷನ್ ಸಿಗೋದು ಕಷ್ಟ ಇದೆ ಅನ್ನೋ ಆರೋಪ ವಿರೋಧ ಪಕ್ಷದಿಂದ ಕೇಳೋಕೆ ಸಿಗ್ತಾ ಇದೆ. ಅಂಗಡಿಗಳಲ್ಲಿ ಅಕ್ಕಿ ಸಿಗದೆ ಬಡವರು ಕಣ್ಣೀರು ಹಾಕ್ತಾ ಇದ್ದಾರೆ. ನಮಗೆ ಯಾವುದೇ ರೀತಿ ಸೂಚನೆ ಇಲ್ಲದಲೇ ಈ ರೇಷನ್ ಕಾರ್ಡನ್ನು ಕಟ್ ಮಾಡಿಸ್ಬಿಟ್ಟಿದ್ದಾರೆ, ನಮಗೇನೂ ಸಿಗ್ತಾ ಇಲ್ಲ ಸೌಲಭ್ಯ ಅಂತ ಹೇಳಿ ಕಣ್ಣೀರು ಹಾಕ್ತಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎದ್ದಿರುವ ಗೊಂದಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎದ್ದಿರುವ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ BPL ಕಾರ್ಡ್ಗಳಿಗೆ ಸಂಬಂಧಪಟ್ಟಂತೆ ರಿಯಾಲಿಟಿ ಚೆಕ್ ನಡೆಸುವ ಪ್ರಯತ್ನವನ್ನು ಮಾಡಿದೆ. ಹೌದಾ, ಮುಖ್ಯಮಂತ್ರಿಗಳು ಹೇಳ್ತಾ ಇರೋದು ಸತ್ಯನಾ? ಯಾವುದೇ ಕಾರ್ಡ್ಗಳನ್ನು ನಾವು ರದ್ದು ಮಾಡೋದಿಲ್ಲ ಅಂತೇಳಿ ಹೇಳಿದ್ದಾರೆ ಸಿದ್ದರಾಮಯ್ಯನವರು. ಸರಿಯಾಗಿದೆಯಾ ಇದು? ಜನರೇನು ಹೇಳ್ತಿದ್ದಾರೆ, ಕಾರ್ಡ್ ಹೋಲ್ಡರ್ಸ್ ಏನು ಹೇಳ್ತಿದ್ದಾರೆ? ಇದರ ಒಂದು ಚಿಕ್ಕ ರಿಯಾಲಿಟಿ ಚೆಕ್ ರಿಪಬ್ಲಿಕ್ ಕನ್ನಡ ನಡೆಸಿದೆ. ಈ ರಿಯಾಲಿಟಿ ಚೆಕ್ ನಡೆಸಿದ ಸಂದರ್ಭದಲ್ಲಿ ನಮ್ಮ ಗಮನಕ್ಕೆ ಬಂದ ಕೆಲ ಆಯ್ದ ಸಂದರ್ಭಗಳು, ಕೆಲ ಕಾರ್ಡನ್ನು ಕಳೆದುಕೊಂಡ ಸಂತ್ರಸ್ತರಾಗಿರುವವರು ಏನು ಮಾತನಾಡಿದ್ರು ಕೇಳಿಸ್ಕೊಳ್ಳಿ. ಇದು ರೇಷನ್ ಕಾರ್ಡ್ ಆಗೋದು ಒಂದು, ಅದು ರೇಷನ್ ಬರೋದು ಒಂದು. ಇವು ಎರಡು ಬಿ ಜರೂರಿ ಅವ. ನಿಮಗೆ ಕೈ ಜೋಡಿಸ್ತಿದ್ದಟ್ಟು ಮಾಡಿ ಪುಣ್ಯ ಪಡ್ರಿದ್ದಾರೆ. ತಿರುಗ್ರಿ ನಮಗೆ ಕೊಟ್ಟಿಲ್ಲ ರೇಷನ್. ಎಷ್ಟು ತಿರುಗಿ ಕೊಟ್ಟಿಲ್ಲ. ನಮ್ಮ ಬಡವ್ರ ಹೊಟ್ಟೆ ನಡೆದ್ಬಿಟ್ರೆ ನಾವು ಹೆಂಗ್ ಜೀವನ ಮಾಡೋಣ? ಅದೇ ನಮ್ಗೆ ಆಧಾರ. ನಮ್ಗೇನು ಗೌರ್ಮೆಂಟ್ ಕೆಲಸ ಇಲ್ಲ. ನಮಗೆ ಬಡವ್ರು ಕೂಲಿ ಮಾಡೋರು. ರೇಷನ್ ತಿಂಗಳಿಗೆ ಕಾಯ್ತಾ ಇರ್ತೀವಿ ನಾವು. ಕೊಡೋದು 3 kg ಅಕ್ಕಿ 2 kg ಹಾಕಿ ತಿಂಗಳೆಲ್ಲ ನಾವು ಕಾಯ್ತಾ ಇರ್ತೀವಿ. ದಯವಿಟ್ಟು ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಬೇಡಿ. ಯಾಕಂದ್ರೆ ಇದು ರೇಷನ್ ಕಾರ್ಡ್ ಚಾಲು ಮಾಡ್ಬೇಕ್ರಿ. ನಾವು ಕಡು ಬಡವರು ರೀ, ನಮ್ಗೆ ದವಾಖಾನಿಗೆ ಬೇಕು, ಮಕ್ಕಳಿಗೆ ಗಂಡ ಮಾನಸಿಕ ತಜ್ಞನು ಬೇಕ್ರಿ. ನಮ್ಗೆ ರೇಷನ್ ಕಾರ್ಡ್ ಚಾಲು ಮಾಡಿಕೊಡ್ರಿ. ನಮ್ಗೆ ಆಸ್ಪತ್ರೆಗೆ ಬೇಕ್ರಿ ರೇಷನ್ ಕಾರ್ಡ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಪಕ್ಕಾ ಪಾಲಿಟಿಕ್ಸ್. ನಾನು ಸ್ಮಿತಾ ರಂಗನಾಥ್. ರಾಜಕೀಯ ವಿದ್ಯಮಾನಗಳ ಪೈಕಿ ಅತ್ಯಂತ ಸೆನ್ಸೇಷನಲ್ ಅನಿಸುವಂತಹ ಸುದ್ದಿಗಳನ್ನು ಮುಂದಿನ ಅರ್ಧ ಗಂಟೆಗಳ ಕಾಲ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಶುರು ಮಾಡೋಣ ಇವತ್ತಿನ ಪಕ್ಕಾ ಪಾಲಿಟಿಕ್ಸ್ ಅನ್ನ ರಾಜಕೀಯ ವಿದ್ಯಮಾನಗಳ ಪೈಕಿ ಅತಿ ದೊಡ್ಡ ಸುದ್ದಿಯ ಮೂಲಕ. BPL APL ಕಾರ್ಡ್ಗಳ ಪರಿಷ್ಕರಣೆ ಹೆಸರಲ್ಲಿ ನಡೀತಾ ಇರುವ ಚಟುವಟಿಕೆ ಸದ್ಯಕ್ಕೆ ರಾಜ್ಯದಲ್ಲಿ ಬಡವರ ತಟ್ಟೆಗೆ ಕೈ ಹಾಕೋ ಪ್ರಯತ್ನ ಮಾಡಲಾಗ್ತಿದೆಯಾ ಸರ್ಕಾರದಿಂದ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಸರ್ಕಾರದ ಅನ್ನಭಾಗ್ಯಕ್ಕೆ ನಿಜಕ್ಕೂ ಯಾರಿಗೂ ಯೋಗವೇ ಇಲ್ವಾ ಅನ್ನೋ ರೀತಿಯ ಪರಿಸ್ಥಿತಿ. ಕರ್ನಾಟಕದಲ್ಲಿ 10 ಲಕ್ಷ, ಬರೋಬ್ಬರಿ 10 ಲಕ್ಷ BPL ಕಾರ್ಡ್ಗಳಿಗೆ ಆಪತ್ತು ಎದುರಾಗೋ ಲಕ್ಷಣಗಳು ದಟ್ಟವಾಗ್ತಾ ಇದೆ. ಅಕ್ರಮವಾಗಿ ಕಾರ್ಡನ್ನು ಪಡೆಯಲಾಗಿದೆ ಅನ್ನೋ ಪಟ್ಟಿಯಲ್ಲಿ ಗೌರ್ಮೆಂಟ್ ಲೆಕ್ಕ ಇದೆ, ಸರ್ಕಾರಿ ಲೆಕ್ಕ. ಬರೋಬ್ಬರಿ 10,97,621 BPL ಕಾರ್ಡ್ಗಳು. ಈ 10,97,621 ಕಾರ್ಡ್ಗಳಲ್ಲಿ ನಿಮ್ಮ ಮನೆಯ ಕಾರ್ಡ್ಗಳು ಇದೆಯಾ? ಒಮ್ಮೆ ಚೆಕ್ ಮಾಡ್ಕೊಂಡ್ಬಿಡಿ. ಅನೇಕರಿಗೆ ಇದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿ ಇಲ್ಲ. ಯಾವಾಗ ಹೋಗಿ ರೇಷನ್ ಕಾರ್ಡ್ ಇಟ್ಕೊಂಡು ಹೋಗಿ ರೇಷನ್ ಪಡಿಲಿಕ್ಕೆ ಅಂತ ಹೋದಾಗ, ಅಥವಾ ಆರೋಗ್ಯ ಸಂಬಂಧಿ ಸೌಲಭ್ಯಗಳನ್ನು ಪಡಿಲಿಕ್ಕೆ ಅಂತ ಹೋದ ಸಂದರ್ಭದಲ್ಲಿ ನಿಮ್ಮ ಕಾರ್ಡ್ ಹೋಲ್ಡ್ ಆಗಿದೆ ಅನ್ನೋ ಮಾಹಿತಿಯನ್ನ ನೀಡಲಾಗ್ತಾ ಇದೆ. ಬರೋಬ್ಬರಿ 10,97,621 ಕಾರ್ಡ್ಗಳು ಅಕ್ರಮ ಅಂತ ಹೇಳಿ ಪಟ್ಟಿ ಮಾಡಿದೆ ಸರ್ಕಾರ. ಬಡವರ BPL ಕಾರ್ಡ್ಗಳಿಗೆ ಇನ್ನು ಮುಂದೆ ರೇಷನ್ ಸಿಗೋದು ಕಷ್ಟ ಇದೆ ಅನ್ನೋ ಆರೋಪ ವಿರೋಧ ಪಕ್ಷದಿಂದ ಕೇಳೋಕೆ ಸಿಗ್ತಾ ಇದೆ. ಅಂಗಡಿಗಳಲ್ಲಿ ಅಕ್ಕಿ ಸಿಗದೆ ಬಡವರು ಕಣ್ಣೀರು ಹಾಕ್ತಾ ಇದ್ದಾರೆ. ನಮಗೆ ಯಾವುದೇ ರೀತಿ ಸೂಚನೆ ಇಲ್ಲದಲೇ ಈ ರೇಷನ್ ಕಾರ್ಡನ್ನು ಕಟ್ ಮಾಡಿಸ್ಬಿಟ್ಟಿದ್ದಾರೆ, ನಮಗೇನೂ ಸಿಗ್ತಾ ಇಲ್ಲ ಸೌಲಭ್ಯ ಅಂತ ಹೇಳಿ ಕಣ್ಣೀರು ಹಾಕ್ತಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎದ್ದಿರುವ ಗೊಂದಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎದ್ದಿರುವ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ BPL ಕಾರ್ಡ್ಗಳಿಗೆ ಸಂಬಂಧಪಟ್ಟಂತೆ ರಿಯಾಲಿಟಿ ಚೆಕ್ ನಡೆಸುವ ಪ್ರಯತ್ನವನ್ನು ಮಾಡಿದೆ. ಹೌದಾ, ಮುಖ್ಯಮಂತ್ರಿಗಳು ಹೇಳ್ತಾ ಇರೋದು ಸತ್ಯನಾ? ಯಾವುದೇ ಕಾರ್ಡ್ಗಳನ್ನು ನಾವು ರದ್ದು ಮಾಡೋದಿಲ್ಲ ಅಂತೇಳಿ ಹೇಳಿದ್ದಾರೆ ಸಿದ್ದರಾಮಯ್ಯನವರು. ಸರಿಯಾಗಿದೆಯಾ ಇದು? ಜನರೇನು ಹೇಳ್ತಿದ್ದಾರೆ, ಕಾರ್ಡ್ ಹೋಲ್ಡರ್ಸ್ ಏನು ಹೇಳ್ತಿದ್ದಾರೆ? ಇದರ ಒಂದು ಚಿಕ್ಕ ರಿಯಾಲಿಟಿ ಚೆಕ್ ರಿಪಬ್ಲಿಕ್ ಕನ್ನಡ ನಡೆಸಿದೆ. ಈ ರಿಯಾಲಿಟಿ ಚೆಕ್ ನಡೆಸಿದ ಸಂದರ್ಭದಲ್ಲಿ ನಮ್ಮ ಗಮನಕ್ಕೆ ಬಂದ ಕೆಲ ಆಯ್ದ ಸಂದರ್ಭಗಳು, ಕೆಲ ಕಾರ್ಡನ್ನು ಕಳೆದುಕೊಂಡ ಸಂತ್ರಸ್ತರಾಗಿರುವವರು ಏನು ಮಾತನಾಡಿದ್ರು ಕೇಳಿಸ್ಕೊಳ್ಳಿ. ಇದು ರೇಷನ್ ಕಾರ್ಡ್ ಆಗೋದು ಒಂದು, ಅದು ರೇಷನ್ ಬರೋದು ಒಂದು. ಇವು ಎರಡು ಬಿ ಜರೂರಿ ಅವ. ನಿಮಗೆ ಕೈ ಜೋಡಿಸ್ತಿದ್ದಟ್ಟು ಮಾಡಿ ಪುಣ್ಯ ಪಡ್ರಿದ್ದಾರೆ. ತಿರುಗ್ರಿ ನಮಗೆ ಕೊಟ್ಟಿಲ್ಲ ರೇಷನ್. ಎಷ್ಟು ತಿರುಗಿ ಕೊಟ್ಟಿಲ್ಲ.
ನಾವು ಬಡವ್ರ ಹೊಟ್ಟೆ ನಡೆದ್ಬಿಟ್ರೆ ನಾವ್ ಹೆಂಗ್ ಜೀವನ ಮಾಡೋಣ? ಅದೇ ನಮ್ಗೆ ಆಧಾರ. ನಮ್ಗೇನು ಗೌರ್ಮೆಂಟ್ ಕೆಲಸ ಇಲ್ಲ, ನಮ್ಗೆ ಬಡವ್ರು ಕೂಲಿ ಮಾಡೋರು. ರೇಷನ್ ತಿಂಗಳಿಗೆ ಕಾಯ್ತಾ ಇರ್ತೀವಿ ನಾವು. ಕೊಡೋದು 3 kg ಅಕ್ಕಿ 2 kg ಹಾಕಿ ತಿಂಗಳೆಲ್ಲ ನಾವು ಕಾಯ್ತಾ ಇರ್ತೀವಿ. ದಯವಿಟ್ಟು ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಬೇಡಿ. ಯಾಕಂದ್ರೆ ಇದು ರೇಷನ್ ಕಾರ್ಡ್ ಚಾಲು ಮಾಡ್ಬೇಕ್ರಿ. ನಾವು ಕಡು ಬಡವರು ರೀ, ನಮ್ಗೆ ದವಾಖಾನಿಗೆ ಬೇಕು, ಮಕ್ಕಳಿಗೆ ಗಂಡ ಮಾನಸಿಕ ತಜ್ಞನು ಬೇಕ್ರಿ. ನಮ್ಗೆ ರೇಷನ್ ಕಾರ್ಡ್ ಚಾಲು ಮಾಡಿಕೊಡ್ರಿ. ನಮ್ಗೆ ಆಸ್ಪತ್ರೆಗೆ ಬೇಕ್ರಿ ರೇಷನ್ ಕಾರ್ಡ್.